ಕೇಂದ್ರ ಸರ್ಕಾರವು ರೈತರಿಗಾಗಿ ಫರ್ಟಿಲೈಸರ್ಸ್ ಬುಕ್ಕಿಂಗ್ ಆ್ಯಪ್ ಫಾರ್ ಫಾರ್ಮರ್ಸ್ ಎಂಬ ಮೊಬೈಲ್ ಆ್ಯಪನ್ನು ಜಾರಿಗೆ ತಂದಿದೆ. ಕರ್ನಾಟಕದ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಈ ವ್ಯವಸ್ಥೆಯನ್ನು ಪ್ರಾಯೋಗಿಕವಾಗಿ ಆರಂಭಿಸಲಾಗಿದೆ. ಇದರ ಮೂಲಕ ರೈತರು ಮನೆಯಲ್ಲೇ ಕುಳಿತು ರಸಗೊಬ್ಬರವನ್ನು ಖರೀದಿ ಮಾಡಬಹುದಾಗಿದೆ. ಗೂಗಲ್ ಪ್ಲೇ ಸ್ಟೋರಿನಿಂದ ಫರ್ಟಿಲೈಸರ್ಸ್ ಬುಕ್ಕಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ನಿಮ್ಮ ಮೊಬೈಲ್ ಸಂಖ್ಯೆ ಅಥವಾ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನೋಂದಾಯಿಸಿಕೊಳ್ಬೇಕು. ನಿಮಗೆ ಅಗತ್ಯವಿರುವ ರಸಗೊಬ್ಬರದ ವಿಧ ಮತ್ತು ಪ್ರಮಾಣವನ್ನು ಆಯ್ಕೆ ಮಾಡಿಕೊಳ್ಬೇಕು. ಬುಕ್ಕಿಂಗ್ ಯಶಸ್ವಿಯಾದ ನಂತರ ನಿಮ್ಮ ಮೊಬೈಲ್ಗೆ OTP ಮತ್ತು QR ಕೋಡ್ ಬರುತ್ತದೆ. ಅದನ್ನು ಬಳಕೆ ಮಾಡಿಕೊಂಡು ನಿಮ್ಮ ಹತ್ತಿರದ ಗೊಬ್ಬರದ ಅಂಗಡಿಯಲ್ಲಿ 3 ದಿನಗಳ ಒಳಗಾಗಿ ರಸಗೊಬ್ಬರವನ್ನು ಖರೀದಿಸಬಹುದಾಗಿದೆ. ಗೊಬ್ಬರ ಖರೀದಿಯ ಹಣವನ್ನು UPI ಮೂಲಕ ಆ್ಯಪ್ನಲ್ಲೇ ಪಾವತಿಸಬಹುದಾಗಿದೆ. ಈ ಡಿಜಿಟಲ್ ವ್ಯವಸ್ಥೆಯಿಂದಾಗಿ ಗೊಬ್ಬರಕ್ಕಾಗಿ ಅಂಗಡಿಗಳಿಗೆ ಮುಂದೆ ಗಂಟೆಗಟ್ಟಲೆ ಸರತಿ ಸಾಲು ನಿಲ್ಲುವ ಸಮಸ್ಯೆ ತಪ್ಪುತ್ತದೆ. ರಸಗೊಬ್ಬರ ಬುಕ್ಕಿಂಗ್ ಮಾಡುವ ವಿಧಾನ ಕುರಿತಂತೆ ಚಳ್ಳಕೆರೆ ಕೃಷಿ ಸಹಾಯಕ ನಿರ್ದೇಶಕ SP ರಮೇಶ್ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ರೈತರೇ, ಈ ಮಾಹಿತಿಯನ್ನು ಒಮ್ಮೆ ನೋಡಿ, ಶೇರ್ ಮಾಡಿ, ಎಲ್ಲ ರೈತರಿಗೂ ಅನುಕೂಲವಾಗುವಂತೆ ಮಾಡಿ. ಎಲ್ಲ ಗೊತ್ತಿರೋ ಈಗ ಆಲ್ಮೋಸ್ಟ್ ಒಂದು ವಾರದಿಂದ ಶುರುವಾಗಿದೆ. ಜೂನ್ 25 ನಂತರ ಇದು ಶುರುವಾಯಿತು. ಕೇಂದ್ರ ಸರ್ಕಾರ ಹೊಸದಾಗಿ ಫ್ರೇಮ್ ವರ್ಕ್ ಫಾರ್ ಫರ್ಟಿಲೈಸರ್ FFS ಅಂತ ಕರಿತೀವಿ. ಅದನ್ನು ಆ್ಯಪ್ ಮುಖಾಂತರನೇ ಎಲ್ಲ ರೈತರು ಕಡ್ಡಾಯವಾಗಿ ಆ್ಯಪ್ ಮುಖಾಂತರ ಗೊಬ್ಬರವನ್ನು ತೊಗೋಬೇಕು ಅಂತ ಇದೆ. ಏನಕ್ಕೆ ಉದ್ದೇಶಕ್ಕೋಸ್ಕರ ಮಾಡಿದೆ ಅಂದರೆ, ಈಗೆಲ್ಲ ತನಗೆ ಗೊತ್ತಿರೋಂಗೆ ರೈತರೆಲ್ಲ ಬಂದು ಸರದಿಯಲ್ಲಿ ನಿಂತ್ಕೊಳೋರು, ಅಂಗಡಿ ಮುಂದೆ ಗೊಬ್ಬರ ಇರೋ ತನಕ ಗೊಬ್ಬರ ಕೊಡೋರು, ಖಾಲಿ ಆದಮೇಲೆ ಮತ್ತೆ ಟ್ಯಾಪ್ ಹಾಕೊಂಡು ವಾಪಸ್ ಹೋಗೋರು, ಆ ಥರ ಸರದಿಯಲ್ಲಿ ನಿಂತ್ಕೊಳ್ಳೋದಾಗ್ಬೋದು. ಮತ್ತು ಕಾಳಸಂತೆಯಲ್ಲಿ ಸ್ಟಾಕ್ ಇದ್ದರೂ ಸ್ಟಾಕ್ ಇಲ್ಲ ಅಂತ ಕೆಲವು ಬಳಿಗಳಲ್ಲಿ ಹೇಳೋರು ಇವ್ರಿಗೆ. ಆ ಕಾಳಸಂತೆಯಲ್ಲಿ ಮಾರಾಟ ಆಗೋದೆಲ್ಲ ತಪ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ವ್ಯವಸ್ಥೆನ ಸರ್ಕಾರ ಮಾಡಿದೆ. ಇದರಲ್ಲಿ ರೈತ ನೇರವಾಗಿ ತಾನು ಎಲ್ಲಿ ಮನೇಲಿರ್ತಾನೋ ಅಲ್ಲೇ ಆ ಒಂದು ಆ್ಯಪ್ ಮುಖಾಂತರ ಬುಕ್ ಮಾಡ್ಕೋಬೋದು. ಹೇಗೆ ಮಾಡಬೇಕು ಅಂದರೆ, ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಫಾರ್ ಫರ್ಟಿಲೈಸರ್ಸ್ FFS. ಈಗ ಆಲ್ಮೋಸ್ಟ್ ಈಗೆಲ್ಲ ಜಸ್ಟ್ ಪ್ಲೇಸ್ಟೋರಲ್ಲಿ ಫ್ರೇಮ್ ವರ್ಕ್ ಅಂತ ಬಂದ್ಬಿಡಿ. ಯಾಕಂದ್ರೆ ಎಲ್ಲ ಆಲ್ ಓವರ್ ಕಂಟ್ರಿ ಆಗ್ತಿರೋದ್ರಿಂದ ಈಗ ಆಗ್ತಾಯಿದೆ. ಈಗ ನಮ್ಮ ಒಂದು ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ ಈ ಒಂದು ಆ್ಯಪ್ನ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆ, ಅಂದರೆ ಎಲ್ಲ ಕೇಂದ್ರ ಸರ್ಕಾರ ಎಲ್ಲ ಕಡೆಯೂ ರಿಲೀಸ್ ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ರಾಜ್ಯಗಳಲ್ಲಿ 2 ಜಿಲ್ಲೆ ಅಂತ ತೊಗೊಂಡಿದೆ. ನಮ್ಮ ರಾಜ್ಯದಲ್ಲಿ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದಾರೆ. ಸೊ ಈಗ ಇದು ಆಲ್ರೆಡಿ ಬಂದಿದೆ. ಇದ್ರ ಮುಖಾಂತರನೇ ಗೊಬ್ಬರ ಬುಕ್ ಮಾಡ್ಕೋಬೇಕು. ರೈತ ಇಷ್ಟೇ ಆ ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ನಂತರ ಅವನ ಆಧಾರ್ ನಂಬರ್ ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಅವನ ಆಧಾರ್ ನಂಬರ್ ನೋಡಿದ್ರೆ ಅವನಿಗೆ ಒಂದು OTP ಹೋಗುತ್ತೆ.